ಅವಕಾಶ ಸಿಕ್ಕಿದಾಗ ನಿಮ್ ಕೆಲಸ ನಾನು ಮಾಡಕ್ಕೆ ಮುಂದೇನು ಸಿದ್ಧ ಇದ್ದೀನಿ. ನಾನು ಹಂಗೆ ಆತರ ನಿಮ್ಗೆ ಮಾತು ಕೊಡ್ತಾ ಇದ್ದೀನಿ. ನಿಮ್ ಕೆಲಸ ನಾನು ಮಾಡಕ್ಕೆ ಮುಂದೇನು ಸಿದ್ಧ ಇದ್ದೀನಿ ಆತರ ನಿಮ್ಗೆ ಮಾತು ಕೊಡ್ತಾ ಇದ್ದೀನಿ. 10 ದಿವಸದಲ್ಲಿ ನೀವು ನನ್ನನ್ನು ಗೆಲ್ಲಿಸಿ MLA ಮಾಡಿದ್ರಿ, ಅದನ್ನ ಕೈಲಾದ ಕೆಲಸ ನಾನು ಮಾಡಿದ್ದೀನಿ ಅಂತ ಅನ್ಸಿದೆ. ನನ್ಗೊಂದು ತೃಪ್ತಿ ಇದೆ. ಉತ್ತಿ ಪಂಚಾಯತ್ ಅಂದ್ರೆ ಎಲ್ಲಾ ಪಂಚಾಯತ್ಗಿಂತ ಬಹಳ ಇಷ್ಟವಾದ ಜಾಗ ಇದು. MLA ನೀವು ಮಾಡಿ ಆಶೀರ್ವಾದ ಮಾಡಿದ್ರೆ ನಾನು ಆ ಋಣ ತೀರಿಸಿದ್ದೀನಿ. ಇದು ನನ್ನ ಕರ್ಮ ಭೂಮಿ. ಕಲಾಭಿಮಾನಿಗಳೇ ಹಾಗೂ ಸಮಸ್ತ ಮುಳಬಾಗಿಲು ಕ್ಷೇತ್ರದ ಕಲಾಭಿಮಾನಿಗಳೇ ಹಾಗೂ ಮುಖಂಡರಲ್ಲಿ ಮುಖ್ಯವಾಗಿ ನಮ್ಮ ಹಿರಿಯರಾದಂತ ಉತ್ತೂರು ಸೀನಣ್ಣವರು ಹಾಗೂ ಕೃಷ್ಣನ್ ಪಾತ್ರ ವಹಿಸಿದಂತ ನಮ್ಮ VM ರೆಡ್ಡಿ ಅವರು ಹಾಗೂ ನಮ್ಮ ಪುತ್ತೂರು ಪಂಚಾಯಿತಿಯ ವೆಂಕಟರಾಮ ರೆಡ್ಡಿ ಅವರು ಚೇರ್ಮನ್. ನಾನು ಈ ಕಡೆ ಬಂದಾಗ ಅವ್ರ ಮನೆಗೆ ಬಂದೇ ಹೋಗೋದು, ಯಾಕಂದ್ರೆ ನಾನು ಮಾಡಿದ ಚೇರ್ಮನ್ ಬಂದ ತಕ್ಷಣ ಹೇಳಿದ್ರು. ಹಾಗಾಗಿ ಅವರು ಅವಧಿಯಲ್ಲಿ ಅನೇಕ ಕೆಲಸಗಳಾಗಿದೆ ಇಲ್ಲಿ ಇಲ್ಲ ಅಂತಲ್ಲ. ನಮ್ಮ ಉತ್ತೂರು ಸೀನಣ್ಣವರು ಅಷ್ಟೇ ಹಿರಿಯರು, ಗಾಂಧಿ ಅಂತ ಹೇಳಿದ್ರು. ನಮ್ಮ ತಾಲೂಕು ಗಾಂಧಿ ತಾತ ಇದ್ದಂಗೆ ಅವ್ರು ಇನ್ನೂ ಚೆನ್ನಾಗಿರ್ಬೇಕು, ಇನ್ನೂ ಬದಬೇಕು ಅಂತ ನನ್ನ ಆಸೆ. ಈಗ ಪ್ರತಿ ವರ್ಷದಂತೆ ಈ ವರ್ಷ ನಾನು ಬಂದಿದ್ದೀನಿ. ಇದು 2ನೇ 3ನೇ ಬಾರಿ ಅನ್ಸುತ್ತೆ ನಾನು ಬಂದಿರೋದು ಈ ಜಾಗಕ್ಕೆ. ಎಷ್ಟೇ ಕೆಲಸ ಇದೆ ನಾನು ಒಂದು ಕಾರ್ಯಕ್ರಮ ಮುಗಿಸ್ಕೊಂಡು ಇದೇ ತರ ಒಂದು ಕುರುಕ್ಷೇತ್ರ ನಾಟಕ ಉದ್ಘಾಟನೆ ಮಾಡಿ ಬೆಂಗಳೂರಲ್ಲಿ ಆದಷ್ಟು ಬೇಗ ಬರಬೇಕು ಅಂತ ಇವರು 9:30 ಅಂತ 5 ನಿಮಿಷ ಲೇಟ್ ಆಯ್ತು ಅಷ್ಟೇ, ಯಾಕಂದ್ರೆ ಟ್ರಾಫಿಕ್ ಇತ್ತಲ್ಲ ಬಂದೆ. ಇವತ್ತು ನಾನು ಶ್ರೀಕೃಷ್ಣ ಪರಮಾತ್ಮನ ಪಾತ್ರನ ಕಣ್ಣಾರೆ ನೋಡ್ಬೇಕು. ನಮ್ಮ VM ರೆಡ್ಡಿ ಅವರು ಯಾವ ತರ ಡ್ಯಾನ್ಸ್ ಮಾಡ್ತಾರೆ, ಯಾವ ತರ ಡೈಲಾಗ್ ಡೆಲಿವರಿ ಮಾಡ್ತಾರೆ. ಯಾಕಂದ್ರೆ ಹೈದರಾಬಾದಿಂದ ಹೆಣ್ಮಕ್ಳೆಲ್ಲ ಬಂದಿದ್ದಾರೆ ಅಂತ ಹೇಳಿದ್ರು, ಒಳ್ಳೆ ಪ್ರದರ್ಶನ ಇದೆ ಅಂತ ಹೇಳಿದ್ರು. ಅದನ್ನಾದ್ರೂ ನಾವೆಲ್ಲ ನೋಡಿ ಮೆಚ್ಕೋಬೇಕು. ನೀವೆಲ್ಲ ಬಂದಿದ್ದ ಕಲಾಭಿಮಾನಿಗಳು ಪ್ರೋತ್ಸಾಹ ಮಾಡಿ. ಯಾವತ್ತು ದಿನನಿತ್ಯ ಕೆಲಸ ಕಾರ್ಯ ಇರ್ತದೆ, ಆದ್ರೆ ಈ ಒಂದು ಕಲೆ ಪ್ರೋತ್ಸಾಹನ ಮಾಡಬೇಕು, ಆನಂದಿಸಬೇಕು. ಅವ್ರು ರಿಲ್ಯಾಕ್ಸ್ ಮೈಂಡ್ ಏನೋ ಒಂಥರ ತೃಪ್ತಿ. ಈ ಒಂದು ಕಷ್ಟಗಳೆಲ್ಲ ಮರೆಯುವಂತ ಸಮಯ ಇದು. ಆಮೇಲೆ ವಾತಾವರಣ ಚೆನ್ನಾಗಿದೆ. ಬೆಂಗಳೂರಲ್ಲಿ ಮಳೆ ಬರ್ತಾ ಇದೆ. ಕ್ರಿಕೆಟ್ ನಿಂತೋಗಿದೆ, ಈಗ ಶುರುವಾಗಿದೆ ಕ್ರಿಕೆಟ್ ಮ್ಯಾಚ್ IPL. ಇಲ್ಲಿ ಮಳೆ ಇಲ್ಲ ಅದೃಷ್ಟಕ್ಕೆ, ಯಾಕಂದ್ರೆ ಇಲ್ಲಿ ಗ್ರಾಮ ಇದೆ. ದೇವರ ಅನುಗ್ರಹದಿಂದ ಕೂಡುಬಲೆ ಶ್ರೀ ವೆಂಕಟೇಶ್ವರ ಆಮೇಲೆ ವಿನಾಯಕನ ಅನುಗ್ರಹದಿಂದ ಮಳೆ ಇಲ್ಲ. ಈಗ ಯಾಕೆ ಮಳೆ ಬರ್ಲಿ, ಇವತ್ತಿನ ದಿವಸ ಅಧ್ವಾನ ಆಗ್ಬೋದು, ಹಾಳಾಗ್ಬೋದು. ಇಷ್ಟ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನಾವು ನಾಟಕ ಮಾಡ್ತಾ ಇದ್ವಿ. ಒಳ್ಳೆ ರಂಗಸಜ್ಜಿಗೆ ದೊಡ್ಡಬಳ್ಳಾಪುರ ದೊಡ್ಡಬೊಮ್ಮನ ಚಿಂತಾಮಣಿ ತಾಲೂಕು ಬಹಳ ಚೆನ್ನಾಗಿ ಡಿಜಿಟಲ್ ಅರೇಂಜ್ಮೆಂಟ್ಸ್ ಇದೆ. ಮಂಜುನಾಥ್ ರೆಡ್ಡಿ ಅವರು ಮಾಲೀಕರು. ಇನ್ನೊಂದು ಈ ಕ್ಷೇತ್ರ ಬಗ್ಗೆ ಹೇಳೋದಾದ್ರೆ, ನಾನು ಅಚಾನಕ್ ಬಂದೆ. 10 ದಿವಸದಲ್ಲಿ ನೀವು ನನ್ನನ್ನು ಗೆಲ್ಲಿಸಿ MLA ಮಾಡಿದ್ರಿ, ಅದನ್ನ ಕೈಲಾದ ಕೆಲಸ ನಾನು ಮಾಡಿದ್ದೀನಿ ಅಂತ ಅನ್ಸಿದೆ. ನನ್ಗೊಂದು ತೃಪ್ತಿ ಇದೆ. ನಿಮ್ಮೆಲ್ಲರೂ ಒಂದು ಸಹಕಾರದಿಂದ ಅದೇ ನಮ್ಮ ಪೆದ್ದಪ್ಪ ಇನ್ನೊಂದ್ಸರಿ ಹೇಳಿ ಅಂತ ವೆಂಕಟರಾಮ ರೆಡ್ಡಿ ಚೇರ್ಮನ್ ಮಾಡಿದ್ರು ಅಂತ ಅದೆಲ್ಲ ಹೇಳಿದೆ ಆಗ್ಲೇ ಅಂದ್ರೆ ನನಗೆ ಈ SNM ಕಾಸು ಉತ್ತಿ ಪಂಚಾಯತ್ ಅಂದ್ರೆ ಎಲ್ಲಾ ಪಂಚಾಯತ್ಗಿಂತ ಬಹಳ ಇಷ್ಟವಾದ ಜಾಗ ಇದು. ಆವನಿ ದೇವರಾಯ ಸಮುದ್ರ ಈ ಕಡೆ ಜನಾನೇ ಒಂದು ಟೈಪ್, ಅಂದ್ರೆ ಕಷ್ಟಜೀವಿಗಳು ಕಷ್ಟ ಕೆಲಸ ಮಾಡ್ತಾರೆ. ಈಗ ಇಲ್ಲಿ ಎಲ್ಲ ಏನೇನ್ ಕೆಲಸ ಮಾಡಿದೆ ಅಂತ ನಮ್ಮ ಇವರು ಲಾಯರ್ ಹೇಳಿದ್ರು. ಈಗ ನೋಡಿ, ಐಮಾಸ್ ಲೈಟ್ ಪ್ರತಿಯೊಂದು ಊರಿಗೆ ಎಷ್ಟು ಸಾಧ್ಯ ನಾವು ಐಮಾಸ್ ಲೈಟ್ ಹಾಕಿದೀವಿ. ರಸ್ತೆಗಳಿದ್ದಾವೆ, ಆಮೇಲೆ ಚರಂಡಿಗಳಾಗಿದೆ. ಕುಡಿಯೋ ನೀರಿಗೆ ಮೊದಲು ಒಂದು ಹಾಹಾಕಾರ ಆಗಿತ್ತು. ಏನೋ ಟ್ಯಾಂಕರ್ ನಲ್ಲಿ ಹೊಡಿತಾ ಇದ್ರು. ಪ್ರತಿಯೊಂದು ಊರಿಗೆ ಬೋರ್ ಹಾಕಿ ಕುಡಿಯೋ ನೀರು ತೊಂದರೆ ಇದ್ದಂಗೆ ಮಾಡ್ತೀನಿ, ನಿಮ್ಗೆ ಗೊತ್ತಿದೆ. ಆಮೇಲೆ ದೇವಸ್ಥಾನ ಜೀರ್ಣೋದ್ಧಾರ, ಕೆರೆಗಳ ಜೀರ್ಣೋದ್ಧಾರ, ಪಾರ್ಕ್ ಹೇಳಿದ್ರಲ್ಲ ನೆಹರು ಪಾರ್ಕ್, ಅನೇಕ ಕೆಲಸಗಳು ನಮ್ಮ ಇಲ್ಲಿ ಇನ್ನೂ ಮಾಡುವಂತ ಕೆಲಸಗಳು ಇತ್ತು. ಬಟ್ ನಾನು ಕಾರಣಾಂತರದಿಂದ ಬೇರೆ ಕಡೆ ಹೋದೆ. ಅವಕಾಶ ಸಿಕ್ಕಿದಾಗ ಮಾಡಬೇಕು. MLA ನೀವು ಮಾಡಿ ಆಶೀರ್ವಾದ ಮಾಡಿದ್ರೆ ನಾನು ಆ ಋಣ ತೀರಿಸಿದ್ದೀನಿ. ಇದು ನನ್ನ ಕರ್ಮ ಭೂಮಿ. ಅವಕಾಶ ಸಿಕ್ಕಿದಾಗ ನಿಮ್ ಕೆಲಸ ನಾನು ಮಾಡಕ್ಕೆ ಮುಂದೇನು ಸಿದ್ಧ ಇದ್ದೀನಿ. ನಾನು ಹಂಗೆ ಆತರ ನಿಮ್ಗೆ ಮಾತು ಕೊಡ್ತಾ ಇದ್ದೀನಿ. ಅವಕಾಶ ಅನ್ನೋದು ಬೇಕಾ, ಕೂಡ್ ಬರ್ಬೇಕದು. ನಾವು ಹುಡ್ಕೊಂಡು ಹೋಗ್ಬಾರ್ದು. ದೇವ್ರು ನಮ್ಗೆ ಅನುಗ್ರಹ ಮಾಡಿ, ಬಾಪ ಮಗನೇ ನೀನು ಕೆಲಸ ಮಾಡೋ, ಸೇವೆ ಮಾಡೋ ಅಂತ ಅವಕಾಶ ಸಿಕ್ಕಿದಾಗ ನಾನು ಕೆಲಸ ಮಾಡಕ್ಕೆ ಸದಾ ಸಿದ್ಧ ಅಂತ ಹೇಳ್ತಾ, ಇಲ್ಲಿ ಈ ಪಂಚಾಯತ್ ಇರೋ ಲೀಡರ್ಗಳೆಲ್ಲಾನು ಬಹಳ ಉತ್ಸಾಹದಿಂದ ಈ ಒಂದು ಕಾರ್ಯಕ್ರಮ ಏರ್ಪಾటు ಮಾಡಿದ್ರು. ಮುಖ್ಯವಾಗಿ ನಮ್ಮ ಶ್ರೀಕೃಷ್ಣ ಪಾತ್ರಧಾರಿಯಾದ VM ರೆಡ್ಡಿ ಅವರು, ಅವ್ರು ಹಿಂಗೆ ಅವ್ರು ಬದುಕಿರೋವರೆಗೂ ಡ್ರಾಮಾ ಹೇಳ್ತಾನೆ ಇರಬೇಕು. ಶ್ರೀಕೃಷ್ಣ ಪಾತ್ರ ಆಗ್ತಾ ಇರ್ಬೇಕು, ದಾನ ಧರ್ಮ ಮಾಡ್ತಾ ಇರ್ಬೇಕು. ಆಯ್ತು ಇರಪ್ಪ. ಈಗ ಇದು ನಾನು ತೆಲುಗಿನಲ್ಲಿ ಇದೆ. ಇದು ಪೌರಾಣಿಕ NT ರಾಮಾರಾವ್ ಕಾಲ ನೋಡ್ತಾ ಇದ್ರಲ್ಲ, ಪೌರಾಣಿಕ ಡ್ರಾಮಾ ಅಂತಂದ್ರೆ ಎಲ್ರಿಗೂ ಇಷ್ಟನೇ. ಆ ಸಿನಿಮಾ ಆದ್ರೂ ಅಷ್ಟೇ. ಆತರ ಕನ್ನಡ ಆಗ್ಲಿ ತೆಲುಗಾಗ್ಲಿ ಪೌರಾಣಿಕದಲ್ಲಿ ಎರಡೂ ಚೆನ್ನಾಗಿರುತ್ತೆ. ತೆಲುಗೇ ಚೆನ್ನಾಗಿದೆ ಅಂತ ಹೇಳೋದಲ್ಲ, ಕನ್ನಡನೂ ಅಷ್ಟೇ. ಯಾಕೆ ನಾವು ಕನ್ನಡ ಹುಟ್ಟಿದವರು ಕನ್ನಡಿಗರು, ಹಾಗೆ ನಾವು ಎರಡು ಭಾಷೆನೂ ನಮಗೆ ಮುಖ್ಯ.
ತೆಲುಗಲ್ಲಿ ಎಂದು ಬಹಳ ಚೆನ್ನಾಗಿರುತ್ತೆ ಪೌರಾಣಿಕ ಅಂತ ನಾನು ಗೊತ್ತು, ನಾನು ನೋಡಿದ್ದೀನಿ. ಇವತ್ತು ನಾನು ಸ್ವಲ್ಪ ವೀಕ್ಷಣೆ ಮಾಡ್ತೀನಿ. ಈಗ ನಾವು ನಿಮ್ಮ ಟೈಮ್ ಜಾಸ್ತಿ ತಗೊಂಡ್ವಿ ಅನ್ಸುತ್ತೆ, ಸನ್ಮಾನಗಳು ಜಾಸ್ತಿ ಆಗೋಯ್ತು, ಒಳ್ಳೇದಾಯ್ತು. ಮಧ್ಯದಲ್ಲಿ ಬರೋದು ಇನ್ನು ಯಾರು ಧಾಮ ಮುಗಿಯೋರು ಯಾರು ವೇದಿಕೆ ಮೇಲೆ ಬಂದು ಇವ್ರಿಗೆ ಶ್ರೀಕೃಷ್ಣನಿಗಾಗ್ಲಿ ಯಾರಿಗೇ ಆಗ್ಲಿ ಭೀಮನಿಗಾಗ್ಲಿ ದುರ್ಯೋಧನಿಗಾಗ್ಲಿ ಓನರ್ ಹಾಕ್ಬೇಡಿ. ನನ್ನ ಇದು ಸಜೆಷನ್. ಆಮೇಲೆ ಬೆಳಿಗ್ಗೆ ಜಾವ ನೋಡೋಣ ಯಾರು ಇದ್ರೆ ಎಲ್ಲರೂ, ಅವಾಗ ಬೇಕಾದ್ರೆ ಟೈಮ್ ವೇಸ್ಟ್ ಮಾಡಬೇಡ. ಇಷ್ಟಾಗಿ ನಾನು ಮಾತು ಹೇಳಿ ದೇವ್ರು ನಿಮ್ಗೆಲ್ಲ ಒಳ್ಳೇದ್ ಮಾಡ್ಲಿ. ಈ ಕೆರೆಗಳೆಲ್ಲ ಈ ಸಾರಿ ತುಂಬುತ್ತೆ, ಒಳ್ಳೆ ಮಳೆ ಬರುತ್ತೆ ಅಂತ ಒಂದು ಹೇಳಿದ್ದಾರೆ ಕಾಲಜ್ಞಾನಿಗಳು. ಆ ತರ ಮಳೆ ಬಂದು ಬೆಳೆ ಚೆನ್ನಾಗಾಗಲಿ, ನೀವೆಲ್ಲ ಸಂತೃಪ್ತಿಯಾಗಿರಿ. ಆಗಾಗ ನಾನು ನಿಮ್ಮ ದೇವಸ್ಥಾನ ಅಲ್ಲಿ ಇಲ್ಲಿ ಬಂದಾಗ ನಿಮ್ಮನ್ನು ಭೇಟಿ ಮಾಡಿ ಹೋಗ್ತೀನಿ ಅಂತ ಹೇಳ್ತಾ, ಈಗಲೂ ನಿಮ್ಗೇನಾದರೂ ಸಹಾಯ ಆಗ್ಬೇಕು ನನ್ನ ಕಡೆಯಿಂದ ನಾನು ಫೋನ್ ಮಾಡಿ ನಿಮ್ಮ ಸೇವೆಗೆ ನಾನು ಸದಾ ಸಿದ್ಧ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.